ಖಂಡಿತ ಧೂಪ ಹಾಕಿದರೆ ಪಾಪ ಹೋದಿತೆ ಎಂಬ ಗಾದೆಮಾತಿನ ಕುರಿತಾದ ಸಂಪೂರ್ಣ ಪ್ರಬಂಧ ಇಲ್ಲಿದೆ. ಧೂಪ ಹಾಕಿದರೆ ಪಾಪ ಹೋದಿತೆ? ಪೀಠಿಕೆ. ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗದು ಎಂಬುದು ಹಿರಿಯರ ಮಾತು. ಗಾದೆಗಳು ಅನುಭವದ ಹನಿಗಳು. ಅಲ್ಪ ಅಕ್ಷರಗಳಲ್ಲಿ ಅತಿ ಹೆಚ್ಚಿನ ಅರ್ಥವನ್ನು ತುಂಬಿಕೊಂಡಿರುವ ಸಾಲುಗಳೇ ಗಾದೆಗಳು. ಅಂತಹ ಅರ್ಥಗರ್ಭಿತ ಗಾದೆಗಳಲ್ಲಿ ಧೂಪ ಹಾಕಿದರೆ ಪಾಪ ಹೋದಿತೆ ಎಂಬುದು ಪ್ರಮುಖವಾದುದು. ಇದು ಮನುಷ್ಯನ ಆಚರಣೆ ಮತ್ತು ಅಂತರಂಗದ ಶುದ್ಧತೆಯ ನಡುವಿನ ವ್ಯತ್ಯಾಸವನ್ನು ಮಾರ್ಮಿಕವಾಗಿ ಎತ್ತಿ ತೋರಿಸುತ್ತದೆ. ಗಾದೆಯ ಅರ್ಥ ಮತ್ತು ಹಿನ್ನೆಲೆ. ನಮ್ಮ ಸಮಾಜದಲ್ಲಿ ದೇವರಿಗೆ ಧೂಪ, ದೀಪ ಮತ್ತು ನೈವೇದ್ಯಗಳನ್ನು ಅರ್ಪಿಸುವುದು ಒಂದು ಸಂಪ್ರದಾಯ. ಧೂಪವನ್ನು ಬೆಳಗುವುದರಿಂದ ಪರಿಸರ ಸುಗಂಧಮಯವಾಗುತ್ತದೆ ಮತ್ತು ಮನಸ್ಸಿಗೆ ಶಾಂತಿ ಸಿಗುತ್ತದೆ ಎಂಬ ನಂಬಿಕೆಯಿದೆ. ಆದರೆ ಈ ಗಾದೆ ಕೇಳುವ ಪ್ರಶ್ನೆಯೆಂದರೆ, ಕೇವಲ ಹೊರಗಿನ ಆಚರಣೆಗಳಿಂದ ನಾವು ಮಾಡಿದ ತಪ್ಪುಗಳು ಅಥವಾ ಪಾಪಗಳು ತೊಳೆದು ಹೋಗಲು ಸಾಧ್ಯವೇ? ಇದರ ಒಳಾರ್ಥವೇನೆಂದರೆ, ಒಬ್ಬ ವ್ಯಕ್ತಿಯು ಅಧರ್ಮದ ಹಾದಿಯಲ್ಲಿ ನಡೆದು ಇತರರಿಗೆ ನೋವು ನೀಡಿ ನಂತರ ದೇವಸ್ಥಾನಕ್ಕೆ ಹೋಗಿ ಧೂಪ ಹಾಕಿದ ತಕ್ಷಣ ಆತ ಮಾಡಿದ ಪಾಪಗಳು ನಾಶವಾಗುವುದಿಲ್ಲ. ಪಾಪ ಎಂಬುದು ಸುಗಂಧದ ಹೊಗೆಗೆ ಕರಗುವ ವಸ್ತುವಲ್ಲ. ಪ್ರಮುಖ ಅಂಶಗಳು. ಆಚರಣೆ ವರ್ಸಸ್ ಅಂತರಂಗ. ಮನುಷ್ಯ ಹೊರಗಿನ ಪೂಜೆ ಪುನಸ್ಕಾರಗಳಿಗೆ ನೀಡುವ ಪ್ರಾಮುಖ್ಯತೆಯನ್ನು ತನ್ನ ಗುಣನಡತೆಯನ್ನು ತಿದ್ದಿಕೊಳ್ಳಲು ನೀಡುವುದಿಲ್ಲ. ಮನಸ್ಸು ಕಲ್ಮಶವಾಗಿದ್ದಾಗ ಮಾಡುವ ಯಾವುದೇ ಪೂಜೆ ವ್ಯರ್ಥ. ಪಶ್ಚಾತ್ತಾಪದ ಮಹತ್ವ. ಪಾಪ ಹೋಗಬೇಕಾದರೆ ಧೂಪ ಹಾಕುವುದಕ್ಕಿಂತ ಮುಖ್ಯವಾಗಿ ಮಾಡಿದ ತಪ್ಪಿನ ಅರಿವಾಗಬೇಕು. ಮನಃಪೂರ್ವಕವಾಗಿ ಆ ತಪ್ಪನ್ನು ತಿದ್ದಿಕೊಂಡು ಮತ್ತೆ ಮಾಡದಂತೆ ಪ್ರತಿಜ್ಞೆ ಮಾಡುವುದೇ ನಿಜವಾದ ಪಾಪ ಪರಿಹಾರ. ಕರ್ಮ ಸಿದ್ಧಾಂತ. ನಾವು ಬಿತ್ತಿದ್ದನ್ನೇ ಬೆಳೆಯುತ್ತೇವೆ. ಕೆಟ್ಟ ಕೆಲಸ ಮಾಡಿದ ಮೇಲೆ ಅದರ ಫಲವನ್ನು ಅನುಭವಿಸಲೇಬೇಕು. ಕೇವಲ ಒಂದು ಸಣ್ಣ ಧಾರ್ಮಿಕ ಕ್ರಿಯೆ ಆ ಫಲವನ್ನು ಬದಲಿಸಬಾರದು ಎಂಬುದು ಈ ಗಾದೆಯ ಆಶಯ. ಉದಾಹರಣೆ: ಒಬ್ಬ ವ್ಯಾಪಾರಿ ಕಲಬೆರಕೆ ಮಾಡಿ ಜನರನ್ನು ವಂಚಿಸಿ ಹಣ ಸಂಪಾದಿಸುತ್ತಾನೆ ಎಂದುಕೊಳ್ಳೋಣ. ಅವನು ಆ ಹಣದಲ್ಲಿ ಒಂದು ದೇವಸ್ಥಾನಕ್ಕೆ ಬಂಗಾರದ ಧೂಪಾರತಿ ಮಾಡಿಸಿದರೆ ಅಥವಾ ದಿನವೂ ಧೂಪ ಹಾಕಿದರೆ ಅವನ ವಂಚನೆಯ ಪಾಪ ಕಳೆಯುವುದಿಲ್ಲ. ಧರ್ಮ ಎಂಬುದು ನಮ್ಮ ನಡೆಯಲ್ಲಿದೆಯೇ ಹೊರತು ಕೇವಲ ನಟನೆಯಲ್ಲಲ್ಲ. ಉಪಸಂಹಾರ. ಕೊನೆಯದಾಗಿ ಈ ಗಾದೆಯು ಮನುಷ್ಯನಿಗೆ ನೈತಿಕತೆಯ ಪಾಠವನ್ನು ಕಲಿಸುತ್ತದೆ. ಬಾಹ್ಯ ಆಡಂಬರದ ಭಕ್ತಿಗಿಂತ ಅಂತರಂಗದ ಶುದ್ಧತೆ ಮಿಗಿಲಾದದ್ದು. ನಾವು ಮಾಡುವ ತಪ್ಪುಗಳನ್ನು ಮರೆಮಾಚಲು ಧಾರ್ಮಿಕ ಆಚರಣೆಗಳನ್ನು ಕವಚವನ್ನಾಗಿ ಬಳಸಬಾರದು. ಸನ್ಮಾರ್ಗದಲ್ಲಿ ನಡೆದು ಮೃದುವಾಗಿ ವರ್ತಿಸಿ ಪಾರದರ್ಶಕವಾಗಿ ಬದುಕು ನಡೆಸುವುದೇ ನಿಜವಾದ ಧೂಪ. ಮನಸ್ಸು ನಿರ್ಮಲವಾಗಿದ್ದರೆ ಮಾತ್ರ ದೈವಾನುಗ್ರಹ ಸಾಧ್ಯ.